ಅರೆರೆ ನನ್ನ ಮುದ್ದು ಕಂದ ಅಳಬೇಡ, ಅಜ್ಜಿ ನಿನಗೆ ಹಾಲು ತಂದು ಕೊಡುತ್ತಾಳೆ. ನಾಗವೇಣಿಯವರ ಮಗುವನ್ನು ಸಮಾಧಾನ ಮಾಡುವ ಮಾತುಗಳು ಅಡುಗೆ ಮನೆಯ 4 ಗೋಡೆಗಳು ದಾಟಿ ಮನೆಯ ತುಂಬ ಕೇಳಿಸುತ್ತಿದ್ದವು. ಅವರ ಕೈಯಲ್ಲಿ ಬೆಚ್ಚನೆಯ ಹಾಲಿನ ಬಾಟ್ಲಿತ್ತು. ಎದುರು ಹಾಲ್ನಲ್ಲಿ ನೆಲದ ಮೇಲೆ ಅವರ 1 ವರ್ಷದ ಮೊಮ್ಮಗ ರಜತ್ ಉರುಳುತ್ತಾ ಅಳುತ್ತಿದ್ದನು. ನಾಗವೇಣಿ ತಮ್ಮ ಮಾತಿನಿಂದ ಅವನನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಮೊಮ್ಮಗನ ಅಳುವಿನ ಅಬ್ಬರವನ್ನು ಕಡಿಮೆ ಮಾಡಲು ಆಗಲಿಲ್ಲ. ಸಾಕು ಮಾಡು ನನ್ನ ಮುದ್ದು ಬಂಗಾರು, ಅಳುವುದನ್ನು ನಿಲ್ಲಿಸು, ಹಾಲಿನ ಬಾಟ್ಲ್ ಸಿದ್ಧವಾಗಿದೆ. ಅವರು ಹಾಲಿನ ಬಾಟಲ್ ಮೊಮ್ಮಗನಿಗೆ ತಂದು ಕುಡಿಸುವ ಮೊದಲೇ ಬಾಗಿಲಲ್ಲಿ ಒಂದು ಗಟ್ಟಿಯಾದ ಧ್ವನಿ ಕೇಳಿಸಿತು. ಇದೇನು ಅಮ್ಮಾಜಿ, ಅತಿಯಾಯಿತು ನಿಮ್ಮದು. ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲ ನಿಮಗೆ. ಅವಳು ಶಾರದಾ ಅವರ ಸೊಸೆ ಕೋಪದ ಧ್ವನಿಯಲ್ಲಿ ಕೂಗಾಡುತ್ತಿದ್ದಳು. ವೇಗವಾಗಿ ಹೆಜ್ಜೆ ಹಾಕುತ್ತಾ ಹಾಲ್ ಒಳಗೆ ಬಂದು ರಜತ್ನನ್ನು ತನ್ನ ತೋಳಲ್ಲಿ ಎತ್ತಿಕೊಂಡಳು. ಅತ್ತೆಯನ್ನು ಕೋಪದಿಂದ ನೋಡುತ್ತಿದ್ದಳು. ನಾನು ಅಂಥದ್ದೇನು ಮಾಡಿದೆ ಮಗಳೇ? ನಾಗವೇಣಿ ಆಶ್ಚರ್ಯದಿಂದ ಕೇಳಿದರು. ಅವರ ಮುಖದಲ್ಲಿ ಅಮಾಯಕತೆ ಇತ್ತು. ಅವರ ಕೈಯಲ್ಲಿ ಹಾಲಿನ ಬಾಟ್ಲ್ ಹಾಗೆ ಇತ್ತು. ಏನು ಮಾಡಿದೆ ಎಂದು ನನ್ನನ್ನು ಕೇಳುತ್ತಿದ್ದೀರಾ? ಶಾರದಾಳ ಧ್ವನಿ ಇನ್ನೂ ತೀಕ್ಷ್ಣವಾಯಿತು. ಅವಳು ಮಗುವನ್ನು ಎತ್ತಿ ತೋರಿಸುತ್ತಾ ಹೇಳಿದಳು, ನೋಡಿ ಮಗುವಿನ ಪರಿಸ್ಥಿತಿ ಹೇಗೆ ಇದೆ ಎಂದು. ಬಟ್ಟೆ ಪೂರ್ತಿ ಕೊಳಕಾಗಿದೆ, ಕೈ ಕಾಲುಗಳು ಕೊಳಕಾಗಿವೆ, ನೆಲದ ಮೇಲೆ ಉರುಳುತ್ತಾ ಅಳುತ್ತಿದೆ. ನಾನು ಮನೆಯಲ್ಲಿ ಇಲ್ಲದಿರುವಾಗ ಹೀಗೆ ನೋಡಿಕೊಳ್ಳುತ್ತೀರಾ ಇವನನ್ನು? ನಾಗವೇಣಿ ಅವರ ಮುಖ ಕಳೆಗೊಂಡಿತ್ತು. ಅವರು ಅರ್ಥ ಮಾಡಿಸುವ ಪ್ರಯತ್ನದಲ್ಲಿ ಹೇಳಿದರು, ನಾನು ಹಾಲು ತೆಗೆದುಕೊಂಡು ಬರಲು ಹೋಗಿದ್ದೆ. ಮಂಚದ ಮೇಲೆ ಮಲಗಿಸಿದರೆ ಇವನು ಬಿದ್ದು ಹೋಗುತ್ತಾನೆ, ಹೀಗಾಗಿ ನೆಲದ ಮೇಲೆ ಮಲಗಿಸಿದೆ. ಚಿಕ್ಕ ಮಗು ಅಂದ ಮೇಲೆ ಕೈಕಾಲು ಆ ಕಡೆ ಈ ಕಡೆ ಒದೆಯುತ್ತದೆ, ಹೀಗಾಗಿ ಕೊಳಕಾಗುತ್ತದೆ. ಅವಳು ತಟ್ಟನೆ ಪ್ರಶ್ನಿಸಿದಳು. ಸರಿ, ಹಾಗಿದ್ದರೆ ನೆಲದ ಮೇಲೆ ಚಾಪೆ ಹಾಕಿ ಏಕೆ ಮಲಗಿಸಲಿಲ್ಲ? ನೆಲದ ಮೇಲೆ ಏಕೆ ಮಲಗಿಸಿದ್ರಿ? ಈಗ ಅವಳ ಕೋಪ ಹೆಚ್ಚಾಗುತ್ತಾ ಹೋಗಿತ್ತು. ಅವಳು ಕೋಣೆಯ ಒಂದು ಮೂಲೆಯಲ್ಲಿ ರಜತ್ನ ಕೊಳಕು ಬಟ್ಟೆ ಹಾಕಿರುವುದನ್ನು ನೋಡಿದಳು. ಅಯ್ಯೋ ದೇವರೇ, ಮೊದಲು ನೀವು ರಜತ್ನ ಚಿಕ್ಕ ಚಿಕ್ಕ ಬಟ್ಟೆಗಳನ್ನಾದರೂ ಒಗೆಯುತ್ತಿದ್ರಿ, ಇಂದು ಅದನ್ನೂ ಒಗೆದಿಲ್ಲ ನೀವು. ನನಗೆ ಒಂದು ಅರ್ಥವಾಗುತ್ತಿಲ್ಲ. ಬೆಳಿಗ್ಗೆ ಎಲ್ಲ ಕೆಲಸವನ್ನು ನಾನು ಮುಗಿಸಿ ಹೋಗುತ್ತೇನೆ. ನೀವು ದಿನಪೂರ್ತಿ ಮನೆಯಲ್ಲಿ ಇದ್ದು ಏನು ಮಾಡುತ್ತೀರಿ? ಒಂದು ಮಗುವಿನ ಆರೈಕೆಯನ್ನು ಸರಿಯಾಗಿ ನಿಮ್ಮಿಂದ ಮಾಡಲಾಗುತ್ತಿಲ್ಲ. ಶಾರದಾಳ ಕಟುವಾದ ಮಾತನ್ನು ಕೇಳಿ ನಾಗವೇಣಿಯವರ ಮನಸ್ಸು ಮುದುಡಿ ಹೋಯಿತು. ಮಗಳೇ, ನೀನು ಏನು ಹೇಳುತ್ತಿದ್ದೀಯಾ? ನಿನಗೇನು ಗೊತ್ತು ನಾನು ಮನೆಯಲ್ಲಿ ಯಾವ ಯಾವ ಕೆಲಸ ಮಾಡಬೇಕಾಗುತ್ತದೆಂದು? ಮನೆಯಲ್ಲಿ ಎಷ್ಟೊಂದು ಕೆಲಸಗಳಿರುತ್ತವೆ. ಚಿಕ್ಕ ಮಗುವಿನ ಸೆರೆಲಾಕ್ ಮಾಡಿಕೊಡಬೇಕಾಗುತ್ತದೆ. ಕೆಲವೊಮ್ಮೆ ಗಂಜಿ ಮಾಡಿಕೊಡುತ್ತೇನೆ. ಎಲ್ಲ ಕೆಲಸನೂ ಒಬ್ಬರೇ ಮಾಡುವುದು ಎಷ್ಟು ಕಷ್ಟವಾಗುತ್ತದೆ. ಇದನ್ನು ನಿನಗೆ ಹೇಗೆ ಅರ್ಥ ಮಾಡಿಸುವುದು? ಶಾರದಾ ತೀಕ್ಷ್ಣವಾಗಿ ನಾಗವೇಣಿ ಅವರನ್ನು ನೋಡಿದಳು. ನನಗೆ ಗೊತ್ತು ಎಷ್ಟು ಕೆಲಸ ಇರುತ್ತದೆ ಎಂದು. ಕಸ ಗುಡಿಸಿ ನೆಲ ಒರೆಸಲು ಕೆಲಸದವಳು ಬರುತ್ತಾಳೆ. ಬೆಳಿಗ್ಗೆ ತಿಂಡಿ ಪಲ್ಯ ನಾನೇ ಮಾಡಿಟ್ಟು ಹೋಗುತ್ತೇನೆ. ಇನ್ನೇನು ಕೆಲಸ ಇದೆ ನಿಮಗೆ? ಒಮ್ಮೆ ಮಗುವಿನ ಅವಸ್ಥೆಯನ್ನು ನೋಡಿ, ಶಾರದಾ ಮಗುವನ್ನು ತೋರಿಸುತ್ತಾ ಹೇಳಿದಳು. ಮಗುವಿನ ಬಟ್ಟೆಯ ಮೇಲೆ ಮಣ್ಣಿನ ಕಲೆಗಳು, ಹಾಲಿನ ಕಲೆಗಳು ಅಲ್ಲಲ್ಲಿ ಕಾಣಿಸುತ್ತಿದ್ದವು. ಇಷ್ಟೊಂದು ಕೊಳಕಾಗಿರೋ ಬಟ್ಟೆಗಳನ್ನು ಹಾಕಿ ಇಟ್ಟಿದ್ದೀರಿ. ನಿಮಗೆ ಇವನ ಬಟ್ಟೆಯನ್ನು ಬದಲಾಯಿಸುವಷ್ಟು ಸಮಯ ಕೂಡ ಸಿಗಲಿಲ್ಲವೇ? ನಾಗವೇಣಿಯವರು ದೀರ್ಘವಾಗಿ ಉಸಿರಾಡಿ ತಮ್ಮ ನೋವನ್ನು ನುಂಗಿಕೊಳ್ಳಲು ಪ್ರಯತ್ನಿಸಿದರು. ಮಗಳೇ, ನನಗೆ ಬೆಳಿಗ್ಗೆಯಿಂದ ಸೊಂಟ ನೋಯುತ್ತಿತ್ತು. ಸ್ವಲ್ಪ ಜ್ವರ ಕೂಡ ಇದೆ. ರಜತ್ ಇಂದು ತುಂಬ ಗಲಾಟೆ ಮಾಡುತ್ತಿದ್ದ. ಆದರೂ ನಾನು ಅವರ ಮಾತು ಪೂರ್ತಿಯಾಗುವ ಮೊದಲೇ ಶಾರದಾ ಅವರನ್ನು ತಡೆದು ಹೇಳಿದಳು. ಸಾಕು ಮಾಡಿ ಅಮ್ಮ, ಏನಾದರೂ ಕಾರಣ ಹೇಳಬೇಡಿ. ನಿಮಗೆ ಕೆಲಸ ಮಾಡಲು ಇಷ್ಟವಿಲ್ಲವೆಂದರೆ ಸ್ಪಷ್ಟವಾಗಿ ಹೇಳಿಬಿಡಿ. ನಾನು ರಜತ್ಗಾಗಿ ಡೇ ಕೇರ್ ಹುಡುಕುತ್ತೇನೆ. ಹೀಗೆ ಹೇಳುತ್ತಾ ಶಾರದಾ ಹಾಲಿನ ಬಾಟಲ್ ರಭಸವಾಗಿ ಕಿತ್ತುಕೊಂಡು ರಜತ್ನನ್ನು ಮಡಿಲಲ್ಲಿ ಹಾಕಿಕೊಂಡು ಜೋರಾದ ಹೆಜ್ಜೆ ಹಾಕುತ್ತಾ ತನ್ನ ಕೋಣೆಗೆ ಹೋದಳು. ಅಡುಗೆ ಮನೆಯಲ್ಲಿ ಒಂಟಿಯಾಗಿ ನಿಂತ ನಾಗವೇಣಿಯವರ ಕಣ್ಣುಗಳು ಒದ್ದೆಯಾದವು. ಅವರು ಭಾರವಾದ ಮನಸ್ಸಿನಿಂದ ಕೋಣೆಗೆ ಬಂದು ಕುಳಿತುಕೊಂಡರು. ಇಂದು ಬೆಳಿಗ್ಗೆಯಿಂದಲೇ ಅವರ ಆರೋಗ್ಯ ಸರಿಯಿರಲಿಲ್ಲ. ವಿಪರೀತ ಸೊಂಟ ನೋವು, ಸ್ವಲ್ಪ ಜ್ವರ ಕೂಡ ಇತ್ತು. ಜೊತೆಗೆ ಮಗುವಿನ ಆರೈಕೆ. ಎಷ್ಟು ಹೇಳಿದರೂ ಒಮ್ಮೆಯೂ ಶಾರದಾ ಅವರ ಬಗ್ಗೆ ವಿಚಾರಿಸಿಕೊಳ್ಳಲಿಲ್ಲ. ಇದು ಯಾವುದೇ ಹೊಸ ವಿಷಯವಾಗಿರಲಿಲ್ಲ. ಇದು ಶಾರದಾಳ ಪ್ರತಿನಿತ್ಯದ ಅಭ್ಯಾಸವಾಗಿತ್ತು. ಅವರು ದಿನಪೂರ್ತಿ ಕೆಲಸದಲ್ಲಿ ಮುಳುಗಿದ್ದರೂ ಅವರು ಹುಷಾರಾಗಿ ಇದ್ದಾರಾ ಇಲ್ಲವೇ ಎಂದು ಕೇಳುತ್ತಿರಲಿಲ್ಲ. ಅವಳಿಗೆ ಬೈಯಲು ಒಂದು ಕಾರಣ ಬೇಕಿತ್ತು. ಶಾರದಾ ತನ್ನ ಕೋಣೆಗೆ ಹೋಗುತ್ತಿದ್ದಂತೆ ಮಗುವನ್ನು ಮಂಚದ ಮೇಲೆ ಮಲಗಿಸಿ ಅವನ ಕೊಳಕಾಗಿರೋ ಬಟ್ಟೆಯನ್ನು ಬದಲಾಯಿಸಿದಳು. ಅವಳ ಪ್ರತಿಯೊಂದು ಕೆಲಸದಲ್ಲಿ ಕೋಪ ಕಾಣಿಸುತ್ತಿತ್ತು. ಅವಳು ಒಂದೇ ಸಮನೆ ಬಡಬಡಿಸುತ್ತಾ ಇದ್ದಳು. ಮಗುವಿನ ಕೈಯಲ್ಲಿ ಹಾಲಿನ ಬಾಟ್ಲ್ ಹಿಡಿಸಿ ತಾನು ಮಂಚದ ಮೇಲೆ ಕುಳಿತು ಫೋನ್ ತೆಗೆದಳು. ಇದು ಅವಳ ಪ್ರತಿದಿನದ ಕೆಲಸವಾಗಿತ್ತು. ಕೆಲಸದಿಂದ ಮನೆಗೆ ಬಂದು ಕೋಣೆ ತಲುಪುತ್ತಿದ್ದಂತೆ ಅವಳ ಅಮ್ಮನ ಫೋನ್ ಬರುತ್ತಿತ್ತು. ಹೌದಮ್ಮ, ಈಗಷ್ಟೇ ಮನೆಗೆ ಬಂದು ತಲುಪಿದೆ. ಅವಳ ಧ್ವನಿಯಲ್ಲಿ ಆಯಾಸ ಮತ್ತು ಕಿರಿಕಿರಿ ಕಾಣಿಸುತ್ತಿತ್ತು. ಏನು ಹೇಳಲಿ ಅಮ್ಮ, ಇಂದು ಪುನಃ ಅದೇ ನಾಟಕ. ನಾನು ಮನೆಗೆ ಬಂದು ನೋಡಿದರೆ ರಜತ್ ನೆಲದ ಮೇಲೆ ಮಲಗಿ ಅವನು ಹಸಿವಿನಿಂದ ಅಳುತ್ತಿದ್ದನು. ಬಟ್ಟೆ ಪೂರ್ತಿ ಕೊಳಕಾಗಿತ್ತು.
ಮಗುವನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಈ ಕಡೆ ಮನೆ ಕೆಲಸವನ್ನು ಮಾಡುವುದಿಲ್ಲ. ಆ ಕಡೆಯಿಂದ ಅವಳ ಅಮ್ಮ ರಮಾದೇವಿ ಬೆಂಕಿಗೆ ತುಪ್ಪ ಸುರಿಯುವಂತೆ ಹೇಳಿದರು. ಇದು ಅತಿಯಾಯಿತು ಮಗಳೇ. ನೀನು ದಿನವಿಡೀ ದುಡಿದು ಬರುತ್ತೀಯಾ? ಮತ್ತು ಆ ಮುದುಕಿ ಮನೆಯಲ್ಲಿ ಏನು ಮಾಡುತ್ತಾಳೆ? ಮೊಬೈಲ್ ನೋಡುತ್ತಿರಬಹುದು, ಇಲ್ಲ ನಿದ್ದೆ ಮಾಡುತ್ತಿರಬಹುದು. ಮಗುವನ್ನು ನೋಡಿಕೊಳ್ಳುವುದು ಅಜ್ಜಿಯ ಜವಾಬ್ದಾರಿ. ಶಾರದಾ ನಿಟ್ಟುಸಿರು ಬಿಟ್ಟಳು. ಅವಳಿಗೆ ತನ್ನ ಎಲ್ಲ ಮನಸ್ಸಿನ ಮಾತುಗಳು ಅಮ್ಮನಲ್ಲಿ ಹೇಳಿಕೊಳ್ಳಬೇಕು. ಹೌದಮ್ಮ, ನಾನು ಏನೇನು ಮಾಡಲಿ? ಬೆಳಿಗ್ಗೆ ಉಪಹಾರ ಮಾಡಿ ತರಕಾರಿ ಕತ್ತರಿಸಿ ಕೆಲಸದವಳಿಗೆ ಕೆಲಸವನ್ನು ವಿವರಿಸಿ ಹೋಗುತ್ತೇನೆ. ನಂತರ ಕೆಲಸದ ಗದ್ದಲ. ಇದರ ಮೇಲೆ ಮನೆಗೆ ಬಂದರೆ ಈ ಪರಿಸ್ಥಿತಿ. ಅತ್ತೆಗೆ ಕೇವಲ ಕಾರಣ ಹೇಳಲು ಬರುತ್ತದೆ. ಸೊಂಟ ನೋವು ಇತ್ತು, ಜ್ವರ ಇದೆ, ಪ್ರತಿದಿನ ಇದೇ ನಾಟಕ. ರಮಾದೇವಿ ತಟ್ಟನೆ ಹೇಳಿದಳು. ಜ್ವರ? ಇದೆಲ್ಲ ನಾಟಕ ಮಗಳೇ. ನಿನಗೇನು ಗೊತ್ತು? ದಿನಪೂರ್ತಿ ಕುಳಿತು ಟಿವಿ ಸೀರಿಯಲ್ ನೋಡುತ್ತಿರಬಹುದು. ಬಿಟ್ಟು ಬಿಡು. ನೀನು ಏಕೆ ಇಷ್ಟೆಲ್ಲ ಕಷ್ಟಪಡುತ್ತಿರುವೆ? ಅವಳು ಆರಾಮಾಗಿ ಇರುತ್ತಾಳೆ. ಅದೆಲ್ಲ ಬಿಡು. ರಾಜೇಶ್ ಯಾವಾಗ ಟೂರ್ನಿಂದ ವಾಪಸ್ ಬರುತ್ತಾನೆ? ನಾಳೆ ರಾತ್ರಿ ಬರಬಹುದು ಅಮ್ಮ. ಫೋನಿನಲ್ಲಿ ಮಾತನಾಡಿದ್ದಾನೆ. ಹೀಗೆ ಅಮ್ಮ ಮಗಳು 1 ತಾಸು ಮಾತನಾಡುತ್ತಿದ್ದರು. ಶಾರದಾ ಪ್ರೈವೇಟ್ ಸ್ಕೂಲಿನಲ್ಲಿ ನೌಕರಿ ಮಾಡುತ್ತಿದ್ದಳು. ಅಲ್ಲಿ ನಡೆದ ಚಿಕ್ಕ ಪುಟ್ಟ ವಿಷಯಗಳು, ಮನೆಯ ವಿಷಯ, ಅಡುಗೆಯಲ್ಲಿ ಏನೇನು ಮಾಡಿದರು, ಇದೆಲ್ಲವನ್ನು ತನ್ನ ಅಮ್ಮನಿಗೆ ಹೇಳಿದಳು. ಆ ಕಡೆ ರಮಾದೇವಿಯವರು ಈ ಎಲ್ಲ ವಿಷಯವನ್ನು ಅಕ್ಕಪಕ್ಕದವರಿಗೆ, ಸಂಬಂಧಿಕರಿಗೆ ಹೇಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿರಲಿಲ್ಲ. ನನ್ನ ಮಗಳು ಶಾರದಾ ಎಷ್ಟು ಕಷ್ಟಪಡುತ್ತಾಳೆ. ಅವಳು ಫೋನ್ನಲ್ಲಿ ಸಂಬಂಧಿಕರಿಗೆ ಹೇಳುತ್ತಾಳೆ. ದಿನಪೂರ್ತಿ ನೌಕರಿ ಮಾಡಿ ಮನೆಗೆ ಬಂದು ಅಡುಗೆ ಕೆಲಸ, ಮಗುವಿನ ಜವಾಬ್ದಾರಿ ನಿಭಾಯಿಸುತ್ತಾಳೆ. ಅವಳ ಅತ್ತೆ ಅವಳಿಗೆ ಸ್ವಲ್ಪವೂ ಸಹಾಯ ಮಾಡುವುದಿಲ್ಲ. ಎಂತಹ ಅತ್ತೆ ಮನೆ ಸಿಕ್ಕಿತು ನನ್ನ ಮಗಳಿಗೆ. ಈ ಕಡೆ ನಾಗವೇಣಿ ತಲೆಯನ್ನು ಹಿಡಿದುಕೊಂಡು ಮಂಚದ ಮೇಲೆ ಮಲಗಿದ್ದರು. ರಮಾದೇವಿಯವರ ಮಾತು ಆಗಾಗ ಅವರ ಕಿವಿಗೂ ಬೀಳುತ್ತಿತ್ತು. ಪ್ರತಿ ಬಾರಿ ಅವರ ಮನಸ್ಸಿಗೆ ನೋವಾಗುತ್ತಿತ್ತು. ಅವರ ದೃಷ್ಟಿ ಆ ಫೋಟೋ ಮೇಲೆ ಬಿದ್ದಿತ್ತು. ಅದರಲ್ಲಿ ಅವರು ಮುಗುಳ್ನಗುತ್ತಾ ತಮ್ಮ ಮಗನೊಂದಿಗೆ ನಿಂತಿದ್ದರು. ಒಂದು ಕ್ಷಣ ಅವರಿಗೆ ಈ ಎಲ್ಲ ವಿಷಯವನ್ನು ರಾಜೇಶನಿಗೆ ಹೇಳಿಬಿಡಲೇ ಅನಿಸಿತು. ಅವನಿಗೆ ಏಕೆ ತೊಂದರೆ ಕೊಡುವುದು? ಅಷ್ಟಕ್ಕೂ ಅವನು ಅವನ ಹೆಂಡತಿ ಮಾತನ್ನೇ ಕೇಳುತ್ತಾನೆ. ಅವರಿಗೆ ಅನಿಸುತ್ತಿತ್ತು, ಈ ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಿದರೂ ನನಗೆ ಗೌರವ ಇಲ್ಲ. ಈ ದಿನ ಅವರ ಸೊಂಟ ನೋಯುತ್ತಿತ್ತು, ಜ್ವರ ಕೂಡ ಇತ್ತು. ಆದರೂ ಮಗುವನ್ನು ನೋಡಿಕೊಂಡು ಮನೆ ಕೆಲಸವನ್ನು ಮುಗಿಸಿದ್ದರು. ಆದರೂ ಶಾರದಾಳಿಗೆ ಅವರ ತಪ್ಪು ಮಾತ್ರ ಕಾಣಿಸಿತ್ತು. ಅವರಿಗೆ ಒಮ್ಮೊಮ್ಮೆ ಅನಿಸುತ್ತಿತ್ತು, ಈ ಮನೆ ಬಿಟ್ಟು ಹೋಗಿಬಿಡಲೇ. ಆದರೆ ಅದೇ ಕ್ಷಣದಲ್ಲಿ ಪ್ರಶ್ನೆ ಕೂಡ ಎದ್ದೇಳುತ್ತಿತ್ತು, ಹೋಗುವುದಾದರೂ ಎಲ್ಲಿಗೆ? ನನಗೆ ಬೇರೆ ಯಾವ ದಾರಿ ಇದೆ? ನನಗಿರುವುದು ಇದು ಒಂದೇ ಆಸರೆ. ಈ ದಿನ ಅವರು ತಮ್ಮ ಹಳೆಯ ನೆನಪಿಗೆ ಜಾರಿದರು. ಒಂದು ಸಮಯದಲ್ಲಿ ಅವರು ಕನಸು ಕಾಣುತ್ತಿದ್ದರು. ಮನಸ್ಸು ಹೇಳುತ್ತಿತ್ತು, ಎಲ್ಲ ಕಡೆ ಸುತ್ತಾಡಲು ಹೋಗಬೇಕು, ಬೀಳುತ್ತಿರುವ ಜಲಪಾತಗಳನ್ನು ನೋಡಬೇಕು, ತಣ್ಣನೆಯ ಕಾಡಿನಲ್ಲಿ ಕೈಗಳನ್ನು ಗಾಳಿಯಲ್ಲಿ ತೇಲಿ ಆನಂದಿಸಬೇಕು, ಹಿಮದಿಂದ ಆವೃತವಾದ ಪರ್ವತಗಳನ್ನು ನೋಡಬೇಕು, ವರ್ಣರಂಜಿತ ಜಾತ್ರೆಗಳನ್ನು ನೋಡಬೇಕು. ಹೀಗೆ ಅವರಿಗೆ ಬಾಲ್ಯದಲ್ಲಿ ಎಲ್ಲ ಆಸೆಗಳಿದ್ದವು. ತವರು ಮನೆಯಲ್ಲಿ ಇದನ್ನೆಲ್ಲ ಹೇಳಿದರೆ ಅವರಿಗೆ ಕೇಳಲು ಸಿಗುತ್ತಿದ್ದಿದ್ದು, ಇದನ್ನೆಲ್ಲ ಮದುವೆ ನಂತರ ಮಾಡು, ಈಗ ಮನೆ ಕೆಲಸ ಕಲಿತು ನಿನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸು. ಅವರು ಅದನ್ನು ಒಪ್ಪಿಕೊಂಡರು. ಅಪ್ಪ ಅಮ್ಮನ ಮಾತಿಗೆ ಗೌರವ ಕೊಟ್ಟು ಚೆನ್ನಾಗಿ ಓದಿ ವಿದ್ಯಾವಂತೆಯಾದರು. ಆದರೆ ಅವರಿಗೆ ಸಿಕ್ಕಿದ ಗಂಡನ ಮನೆಯಲ್ಲಿ ಅವರು ಕಂಡ ಯಾವ ಕನಸು ನನಸಾಗಿಸಿಕೊಳ್ಳುವ ಅವಕಾಶ ಇರಲಿಲ್ಲ. ಅವರ ಕನಸುಗಳ ಸ್ಥಾನವನ್ನು ಜವಾಬ್ದಾರಿಗಳು ಆಕ್ರಮಿಸಿಕೊಂಡವು. ಕೆಲಸದ ಜವಾಬ್ದಾರಿ, ಅತ್ತೆಯ ಬೈಗಳು, ಗಂಡನ ಉದಾಸೀನತೆ, ಸಂಬಂಧಿಕರ ಆಕಾಂಕ್ಷೆಗಳು ಆ ಚಂಚಲ ಹುಡುಗಿಯನ್ನು ನಿಧಾನಕ್ಕೆ ಕೋಣೆಯಲ್ಲಿ ಬಂದಿಯಾಗಿಸಿತ್ತು. ನೌಕರಿ ಮಾಡುವ ಆಸೆ ವ್ಯಕ್ತಪಡಿಸಿದರೆ ಮನೆಯಲ್ಲಿ ಕೇಳಲು ಸಿಗುತ್ತಿದ್ದದ್ದು, ಮನೆಯನ್ನು ಸುಧಾರಿಸಿಕೊಂಡು ಹೋಗು, ನೀನು ಮನೆಯ ಸೊಸೆಯ ರೀತಿ ಇರು. ನೌಕರಿ ಮಾಡುವ ಅವಕಾಶವೂ ಸಿಗಲಿಲ್ಲ. ಆಸೆಗಳನ್ನು ಪೂರೈಸಿಕೊಳ್ಳುವ ಅವಕಾಶ ಸಿಗಲಿಲ್ಲ. ದಿನ ಪ್ರಾರಂಭವಾಗುವ ಜೊತೆ ಶುರುವಾದ ಕೆಲಸ ರಾತ್ರಿ ಸುಸ್ತಾಗುವವರೆಗೂ ಮಾಡುತ್ತಿದ್ದರು. ನಂತರ ರಾಜೇಶ್ ಜನಿಸಿದನು. ಅವನ ಹಿಂದೆ ಮುಂದೆ ಅವರ ಪೂರ್ತಿ ಜೀವನ ಸುತ್ತುತ್ತಿತ್ತು. ಮನೆಯ ಜವಾಬ್ದಾರಿ, ಮಗುವಿನ ಪಾಲನೆ ಪೋಷಣೆಯಲ್ಲಿ ಅವರ ಹೆಚ್ಚಿನ ಜೀವನ ಕಳೆದು ಹೋಯಿತು. ನಂತರ ಕೊರೋನಾ ಸಮಯದಲ್ಲಿ ಅವರು ತಮ್ಮ ಗಂಡನನ್ನು ಕಳೆದುಕೊಂಡರು. ಆದರೆ ಅಮ್ಮ ಮಗ ಇಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾದರು. ನಂತರ ರಾಜೇಶ್ ಮದುವೆಯ ವಯಸ್ಸಿಗೆ ಬಂದನು. ನಾಗವೇಣಿ ಅವರಿಗೆ ಯಾವಾಗಲೂ ಒಂದು ಹೆಣ್ಣು ಮಗುವಿನ ಕೊರತೆ ಕಾಡುತ್ತಿತ್ತು. ಕೆಲವೊಮ್ಮೆ ತಮ್ಮ ಗೆಳತಿಯರು ತಮ್ಮ ಮಗಳೊಂದಿಗೆ ಸಿನಿಮಾ, ಶಾಪಿಂಗ್ ಮಾಲ್ ಹೋಗುವುದನ್ನು ನೋಡುತ್ತಿದ್ದರು. ಆಗ ಅವರ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅತೃಪ್ತಿ ಕಾಣುತ್ತಿತ್ತು. ಅವರು ಯೋಚಿಸಿದ್ದರು, ಮಗನಿಗೆ ಮದುವೆಯಾದರೆ ಸೊಸೆಯ ರೂಪದಲ್ಲಿ ತಮಗೂ ಮಗಳು ಸಿಗುತ್ತಾಳೆ. ಅವರು ತುಂಬ ಆಸೆಯಿಂದ ಶಾರದಾಳನ್ನು ತಮ್ಮ ಸೊಸೆಯಾಗಿ ಮಾಡಿಕೊಂಡರು. ಆದರೆ ಶಾರದಾ ತನ್ನದೇ ಪ್ರಪಂಚದಲ್ಲಿ ಮುಳುಗಿದ್ದಳು. ಬೆಳಿಗ್ಗೆ ಅಲ್ಪ ಸ್ವಲ್ಪ ಕೆಲಸ ಮಾಡಿ ತನ್ನ ಟಿಫಿನ್ ಪ್ಯಾಕ್ ಮಾಡಿಕೊಂಡು ಕೆಲಸಕ್ಕೆ ಹೋಗುತ್ತಿದ್ದಳು. ಸಂಜೆ ಮನೆಗೆ ಬಂದರೆ ನೇರವಾಗಿ ಮೊಬೈಲ್ ಹಿಡಿದು ಕುಳಿತು ಅಮ್ಮನೊಂದಿಗೆ ಮಾತನಾಡುತ್ತಿದ್ದಳು. ನಾಗವೇಣಿ ಮನೆಯ ಪೂರ್ತಿ ಜವಾಬ್ದಾರಿ ನೋಡಿಕೊಳ್ಳುತ್ತಿದ್ದರು. ಮಗನ ಮದುವೆಗೂ ಮೊದಲು ಅವರು ಕೆಲವೊಮ್ಮೆ ತಮ್ಮ ಸ್ನೇಹಿತೆಯರೊಂದಿಗೆ ಕಿಟಿ ಪಾರ್ಟಿ, ಮದುವೆ ಸಮಾರಂಭಗಳಿಗೆ, ಸತ್ಸಂಗಗಳಿಗೆ ಹೋಗಿ ಸಂತೋಷವಾಗಿ ಸಮಯ ಕಳೆದು ಬರುತ್ತಿದ್ದರು.
ಆದರೆ ಈಗ ಆ ಎಲ್ಲ ಸಂತೋಷದ ಕ್ಷಣಗಳು ಕಳೆದು ಹೋಗಿದ್ದವು. ಈಗ ಮೊಮ್ಮಗನ ಪಾಲನೆ, ಪೋಷಣೆ, ಅಡುಗೆ ಕೆಲಸ ಎಲ್ಲ ಜವಾಬ್ದಾರಿ ಅವರ ಮೇಲೆ ಇತ್ತು. ಒಂದು ದಿನ ಅವರು ಸುಸ್ತಾಗಿ ಸೊಸೆಗೆ ಹೇಳಿದರು, ಮಗಳೇ, ನನಗೆ ಮನೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡು. ನನಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗುತ್ತದೆ. ಶಾರದಾ ಹೇಳಿದಳು, ಅಮ್ಮ, ನಾನು ನೌಕರಿ ಮಾಡುತ್ತಿದ್ದೇನೆ. ಇದಕ್ಕಿಂತ ಹೆಚ್ಚು ಕೆಲಸ ನನ್ನಿಂದ ಆಗುವುದಿಲ್ಲ. ನೀವು ದಿನಪೂರ್ತಿ ಮನೆಯಲ್ಲಿ ಇರುತ್ತೀರಿ. ಕೆಲಸ ಸುಧಾರಿಸಿಕೊಂಡು ಹೋಗಿ. ನೌಕರಿ ಮಾಡುವುದನ್ನು ಮಾತ್ರ ಕೆಲಸ ಎನ್ನುತ್ತಾರೆಯೇ? ಮನೆ ಕೆಲಸ ಮಾಡುವುದು ಮುಖ್ಯ ಅಲ್ಲವೇ? ಅವರಿಗೆ ಶಾರದಾ ಈಗ ಸೊಸೆಯಾಗಿ ಇರಲಿಲ್ಲ, ಬದಲಿಗೆ ಬಾಸ್ ಆಗಿದ್ದಳು. ಈಗ ಇವರು ಹೌಸ್ ಕೀಪರ್ ಆಗಿದ್ದರು. ಎಲ್ಲ ಮನೆ ಕೆಲಸವನ್ನು ಯಾವುದೇ ತಪ್ಪಿಲ್ಲದೆ ಮಾಡಿ ಮುಗಿಸಬೇಕು. ಇಂದು ಅವರು ಹುಷಾರಿಲ್ಲದಿದ್ದರೂ ರಜತ್ನನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿದ್ದರು. ಸಂಜೆಯಾಗಿತ್ತು. ಆದರೂ ಶಾರದಾಳ ಮಾತು ಇನ್ನೂ ಮುಗಿದಿರಲಿಲ್ಲ. ಅವರೇ ಎದ್ದು ಅಡುಗೆ ಕೋಣೆಗೆ ಹೋಗಿ ಸಾಂಬಾರು ಮಾಡಿದರು. ರಾತ್ರಿ ಊಟ ಹಾಕಿದರು. ಊಟ ಮಾಡುವಾಗ ಶಾರದಾ ಹೇಳಿದಳು, ಇದೇನಿದು, ರುಚಿಯಿಲ್ಲದ ಸಾಂಬಾರು ಮಾಡಿದ್ದೀರಿ. ರೋಗಿಗಳಿಗೆ ಮಾಡಿರುವ ಸಾರನ್ನು ನೀವೇ ತಿನ್ನಿ, ಇದು ನನಗೆ ಬೇಡ. ಅವಳು ಮೊಬೈಲ್ ಎತ್ತಿಕೊಂಡು ತನಗಾಗಿ ಪಿಜ್ಜಾ ಆರ್ಡರ್ ಮಾಡಿದಳು. ಇದನ್ನೆಲ್ಲ ನೋಡಿ ನಾಗವೇಣಿಯವರು ತಾಳ್ಮೆ ಕಳೆದುಕೊಂಡರು. ಎಂದಿನಂತೆ ಶಾರದಾ ಮಗುವನ್ನು ಅವರ ಹತ್ತಿರ ಮಲಗಿಸಿದಳು. ರಜತ್ ಅವರ ಪಕ್ಕದಲ್ಲಿ ನೆಮ್ಮದಿಯ ನಿದ್ರೆ ಮಾಡುತ್ತಿದ್ದನು. ಆದರೆ ನಾಗವೇಣಿಯವರಿಗೆ ನಿದ್ದೆ ಬರಲಿಲ್ಲ. ಅವರು ಹಾಸಿಗೆ ಮೇಲೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಮಲಗಿದರು. ಅವರ ಮನಸ್ಸು ದುಃಖದಿಂದ ಅಳುತ್ತಿತ್ತು. ಇನ್ನೂ ಸಾಧ್ಯವಿಲ್ಲ. ನನಗಾಗಿ ನಾನು ಎದ್ದು ನಿಲ್ಲಬೇಕು. ನನ್ನ ಜೀವನಕ್ಕೂ ಒಂದು ಬೆಲೆ ಇದೆ. ಇದನ್ನು ನಾನು ಸಾಬೀತು ಮಾಡಿ ತೋರಿಸುತ್ತೇನೆ. ಅವರ ಮನಸ್ಸಿನಲ್ಲಿ ಯೋಚನೆಗಳ ಮಹಾಪುರವೇ ಹರಿಯುತ್ತಿತ್ತು. ಪ್ರತಿದಿನದ ಈ ಅವಮಾನ, ಈ ಬೈಗಳು, ಈ ನಾಟಕ ಇನ್ನೆಷ್ಟು ದಿನ ಸಹಿಸಿಕೊಳ್ಳುವುದು? ಅವರು ಸಂಬಂಧವನ್ನು ಬಲವಂತವಾಗಿ ಉಳಿಸಿಕೊಳ್ಳಲಾಗುವುದಿಲ್ಲ ಎಂದು ಭಾವಿಸಿದ್ದರು. ಒಂದು ವೇಳೆ ಈ ಸಂಬಂಧ ಉಳಿಸಿಕೊಳ್ಳಲು ಕಷ್ಟವಾಗುತ್ತಿದ್ದರೆ ಅದನ್ನು ಎಷ್ಟು ದಿನ ಹಿಡಿದಿಟ್ಟುಕೊಳ್ಳುವುದು? ಅವರ ತಾಳ್ಮೆ ಅವರನ್ನು ಪ್ರಶ್ನಿಸುತ್ತಿತ್ತು. ಅವರು ಈ ಮನೆಯಲ್ಲಿ ಒಬ್ಬ ಕೆಲಸದವರಾಗಿ ಅಲ್ಲ, ಅವರು ಗೌರವದಿಂದ, ಸ್ವಾಭಿಮಾನದಿಂದ ಬದುಕಲು ಇಚ್ಛಿಸಿದ್ದರು. ಆ ದಿನ ಶನಿವಾರವಾಗಿತ್ತು. ಸೂರ್ಯನ ಮೊದಲ ಕಿರಣಗಳ ಜೊತೆ ನಾಗವೇಣಿಯವರ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅವರ ಸ್ನೇಹಿತೆ ಮಧುರ ಅವರ ಹೆಸರು ನೋಡಿ ಅವರ ಮುಖದಲ್ಲಿ ನಗು ಮೂಡಿತು. ನಾಗವೇಣಿ, ಕೇಳು, ನಾವೆಲ್ಲ 2 ದಿನದ ಬೃಂದಾವನ ಯಾತ್ರೆಗೆ ಹೋಗುತ್ತಿದ್ದೇವೆ. ನಾನು ಅಂದುಕೊಂಡಿದ್ದೇನೆ, ಪ್ರತಿ ಸಲದಂತೆ ಈ ಸಲವೂ ನಿನ್ನ ಉತ್ತರ ಬರುವುದಿಲ್ಲ ಎಂದು ಆಗಿರುತ್ತದೆ. ಆದರೂ ಯೋಚನೆ ಮಾಡಿದೆ, ಒಮ್ಮೆ ಕೇಳೋಣ ಎಂದು. ಬರುತ್ತೀಯಾ? ಕೃಷ್ಣನ ದರ್ಶನ ಮಾಡಿ ಬರೋಣ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಾಗವೇಣಿ ಅವರು ಉತ್ಸಾಹದಿಂದ ಕೇಳಿದರು. ಬೃಂದಾವನ? ಕೃಷ್ಣನ ದರ್ಶನ ಮಾಡಿ ಎಷ್ಟು ವರ್ಷಗಳಾದವು? ಅವರು ತಮ್ಮ ಮನಸ್ಸಿನ ಮಾತನ್ನು ಕೇಳಿ ಮೊಮ್ಮಗನ ಜವಾಬ್ದಾರಿ, ಮನೆ ಕೆಲಸ, ಶಾರದಾಳ ಬೈಗಳು, ಅವರ ಜೀವನ ಅವರಿಗೆ ಭಾರ ಅನ್ನಿಸುತ್ತಿತ್ತು. ಆದರೆ ಇಂದು ಮಧುರ ಅವರ ಮಾತು ಅವರ ಮನಸ್ಸಿನ ಒಳಗೆ ಇರುವ ಹಳೆಯ ನಾಗವೇಣಿಯನ್ನು ಎಚ್ಚರಿಸಿತು. ಅವರ ಕನಸು, ಆಸೆಗಳು ತುಂಬಿರುವ ಅದೇ ಹಳೆಯ ನಾಗವೇಣಿ. ಅವರು ಹೆಚ್ಚಿಗೆ ಯೋಚನೆ ಮಾಡದೆ ತಟ್ಟನೆ ಹೇಳಿದರು, ಹೌದು ಮಧುರ, ನಾನು ಬರುತ್ತೇನೆ. ಹೌದಾ, ನಿಜವಾಗಿಯೂ? ಮಧುರ ಅವರ ಧ್ವನಿಯಲ್ಲಿ ಆಶ್ಚರ್ಯ, ಸಂತೋಷ ಎರಡೂ ಇತ್ತು. ನೀನು ಯಾವಾಗಲೂ ಬರಲು ಒಪ್ಪಿಕೊಳ್ಳುತ್ತಿರಲಿಲ್ಲ. ಸರಿ, ಈಗ ಸಾಯಂಕಾಲ 6 ಗಂಟೆಗೆ ಇಲ್ಲಿಂದ ಹೊರಡುತ್ತಿದ್ದೇವೆ. ನಾಗವೇಣಿ ಫೋನ್ ಇಟ್ಟರು. ಆದರೆ ಮನಸ್ಸಿನಲ್ಲಿ ಒಂದು ಸಣ್ಣ ಭಯ ಇತ್ತು. ಶಾರದಾ ಏನು ಹೇಳುತ್ತಾಳೆ? ಅವರಿಗೆ ಗೊತ್ತಿತ್ತು, 2 ದಿನದ ಪ್ರವಾಸ ಎಂದರೆ ಅವಳು ಒಪ್ಪಿಕೊಳ್ಳುವುದಿಲ್ಲ ಎಂದು. ರಜತ್ನ ಜವಾಬ್ದಾರಿ, ಮನೆಯ ಕೆಲಸ ಯಾರು ನೋಡಿಕೊಳ್ಳುತ್ತಾರೆ? ಅವರು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದರು. ಶಾರದಾ ನೌಕರಿಯಿಂದ ಬಂದ ನಂತರ ಅವರು ಸಾಮಾನ್ಯ ಎನ್ನುವಂತೆ ಹೇಳಿದರು, ಮಗಳೇ, ನನ್ನ ಎಲ್ಲ ಗೆಳತಿಯರು ಬೃಂದಾವನಕ್ಕೆ ಹೋಗುತ್ತಿದ್ದಾರೆ, ಕೃಷ್ಣನ ದರ್ಶನಕ್ಕೆ. ನಾನು ಅಂದುಕೊಂಡಿದ್ದೇನೆ 1 ದಿನದ ಮಟ್ಟಿಗೆ ಹೋಗಿ ಬರೋಣ ಎಂದು. ಇಂದು ಸಾಯಂಕಾಲ ಹೊರಟರೆ ನಾಳೆ ಬಂದು ಬಿಡುತ್ತೇವೆ. ಹಾಗೆ ರಾಜೇಶ್ ಕೂಡ ನಾಳೆ ಟೂರಿಂದ ವಾಪಸ್ ಬರುತ್ತಾನೆ ಅಲ್ಲವೇ? ಶಾರದಾ ಮೊಬೈಲ್ನಲ್ಲಿ ಏನನ್ನೋ ನೋಡುತ್ತಿದ್ದಳು. ಹಾಗೆ ದೃಷ್ಟಿ ತೆಗೆಯದೆ, ಸರಿ ಅಮ್ಮ, ಹೋಗಿ ಬನ್ನಿ. 1 ದಿನದ ಮಟ್ಟಿಗೆ ತಾನೇ, ಹೋಗಿ ಬನ್ನಿ. ಅವಳು ಮನಸ್ಸಿನಲ್ಲಿ ಯೋಚನೆ ಮಾಡಿದಳು. 1 ದಿನದ ಮಟ್ಟಿಗಾದರೂ ಮನೆಯಲ್ಲಿ ಶಾಂತಿ ಇರುತ್ತದೆ. ರಜತ್ನನ್ನು ನೋಡಿಕೊಳ್ಳುವುದು ಯಾವ ದೊಡ್ಡ ವಿಷಯ? ಹಾಗೆ ನಾಳೆ ರವಿವಾರ, ನಾನು ತುಂಬ ಸಮಯ ಮಲಗಿಕೊಳ್ಳಬಹುದು. ಅಮ್ಮ ಮನೆಯಲ್ಲಿ ಇದ್ದರೆ ಬೆಳಿಗ್ಗೆ ಬೇಗನೆ ಎದ್ದು ಪಾತ್ರೆಯ ಕಟಪಟ ಶಬ್ದ ಮಾಡುತ್ತಿರುತ್ತಾರೆ. ಸರಿಯಾಗಿ ನಿದ್ದೆ ಮಾಡಲು ಬಿಡುವುದಿಲ್ಲ. ನಾಗವೇಣಿ ಅವರಿಗೆ ತಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುವಾಗ ಅವರ ಹಳೆಯ ರೇಷ್ಮೆ ಸೀರೆ ಕಣ್ಣಿಗೆ ಬಿದ್ದಿತ್ತು. ವರ್ಷಗಳ ಹಿಂದೆ ಅವರು ಅದನ್ನು ಖರೀದಿಸಿದ್ದರು. ಅದನ್ನು ಹಾಕಿಕೊಳ್ಳುವ ಸಮಯ ಬಂದಿರಲಿಲ್ಲ. ಅದನ್ನು ಬ್ಯಾಗ್ನಲ್ಲಿ ಹಾಕಿಕೊಂಡರು. ಶ್ರೀಕೃಷ್ಣನ ದರ್ಶನಕ್ಕೆ ಇದೇ ಸೀರೆ ಉಟ್ಟು ಹೋಗುತ್ತೇನೆ ಅಂದುಕೊಂಡರು. ಅವರ ಮನಸ್ಸು ಆತಂಕ ಮತ್ತು ಉತ್ಸಾಹದ ನಡುವೆ ಹೊಯ್ದಾಡುತ್ತಿತ್ತು. ಸಂಜೆ 6 ಗಂಟೆಗೆ ನಾಗವೇಣಿಯವರು ತಮ್ಮ ಸ್ನೇಹಿತೆಯರೊಂದಿಗೆ ಬೃಂದಾವನದ ಯಾತ್ರೆಗೆ ಹೊರಟರು. ಮುಖದಲ್ಲಿ ಒಂದು ಮುಗುಳ್ನಗು ಇತ್ತು. ಈ ಕಡೆ ಮನೆಯಲ್ಲಿ ಶಾರದಾ ತನ್ನ ಅಮ್ಮನೊಂದಿಗೆ ಮಾತು ಮುಗಿಸಿದಳು. ರಜತ್ ಗಾಢವಾದ ನಿದ್ದೆ ಮಾಡುತ್ತಿದ್ದನು. ಅಡುಗೆ ಕೋಣೆಗೆ ಬಂದು ನೋಡಿದಳು. ರಾತ್ರಿಯ ಊಟಕ್ಕೆ ಸಾಕಾಗುವಷ್ಟು ಅಡುಗೆ ಹಾಗೆ ಇತ್ತು. ಶಾರದಾಳ ಮುಖದಲ್ಲಿ ಸ್ವಲ್ಪ ಸಮಾಧಾನ ಕಾಣಿಸಿತ್ತು. ಸರಿ, ಅವಳಷ್ಟಕ್ಕೆ ಅವಳು ಅಂದುಕೊಂಡಳು.
ಒಂದು ದಿನದ ಮಟ್ಟಿಗಾದರೂ ಅತ್ತೆಯ ಕಿರುಕುಳದಿಂದ ಮುಕ್ತಳಾಗಿದ್ದೇನೆ. ಇಂದು ರಾತ್ರಿ ರಾಜೇಶ್ ಜೊತೆಗೆ ಕಳೆಯಲು ಸ್ವಲ್ಪ ಪ್ರೈವೇಟ್ ಸಮಯ ಸಿಗಬಹುದು. ಅತ್ತೆ ಮನೆಯಲ್ಲಿ ಇದ್ದರೆ ಹದ್ದಿನಂತೆ ಸುಳಿದಾಡುತ್ತಲೇ ಇರುತ್ತಾರೆ. ಭಾನುವಾರ ನೆಮ್ಮದಿಯಾಗಿ ನಿದ್ದೆ ಮಾಡಲು ಬಿಡುವುದಿಲ್ಲ. ರಜತ್ನನ್ನು ನೋಡಿಕೊಳ್ಳುವುದು ಯಾವ ದೊಡ್ಡ ಕೆಲಸ. ನಾನು ಒಂದು ದಿನ ಆರಾಮಾಗಿ ಕಳೆಯಬಹುದು ಎಂದು ಯೋಚಿಸಿದಳು. ರಾತ್ರಿ 1 ಗಂಟೆಗೆ ರಾಜೇಶ್ ಸುಸ್ತಾಗಿ ಮನೆಗೆ ಬಂದನು. ಶಾರದಾ ಅರ್ಧ ನಿದ್ರೆಯಿಂದ ಎದ್ದಳು. ಊಟ ಬಿಸಿ ಮಾಡಲೇ ಅವಳು ನಿದ್ದೆಯ ಗುಂಗಿನಲ್ಲಿ ಕೇಳಿದಳು. ರಾಜೇಶ್ ಸರಿ ಎಂದನು. ಅವನು ಊಟ ಮಾಡಿ ಮಲಗಿಕೊಂಡನು. ಆದರೆ ಆಗಷ್ಟೇ ಇಬ್ಬರಿಗೂ ನಿದ್ದೆ ಹತ್ತಿತ್ತು. ಅಷ್ಟರಲ್ಲಿ ರಜತ್ನ ಅಳುವಿನ ಧ್ವನಿ ಮನೆ ತುಂಬ ಕೇಳಿಸಿತು. ಅವನು ಹಸಿವಿನಿಂದ ಜೋರಾಗಿ ಅಳುತ್ತಿದ್ದನು. ಇಷ್ಟು ದಿನ ಅವನು ಅಜ್ಜಿಯ ಹತ್ತಿರ ಮಲಗುತ್ತಿದ್ದನು. ಹಾಲು ಕುಡಿಸುವ ಜವಾಬ್ದಾರಿ ಕೂಡ ಅಜ್ಜಿಯದೇ ಆಗಿರುತ್ತಿತ್ತು. ಶಾರದಾ ಕಷ್ಟಪಟ್ಟು ಎದ್ದು ಹಾಲು ಬಿಸಿ ಮಾಡಿ ಬಾಟಲಿಗೆ ಹಾಕಿ ಕೊಟ್ಟಳು. ಆದರೆ ಅವಳ ಕಣ್ಣು ನಿದ್ದೆಯಿಂದ ಭಾರವಾಗಿತ್ತು. ಅವಳು ಮಗುವಿಗೆ ಹೇಳಿದಳು, ರಜತ್ ಸುಮ್ಮನಿರು, ಮಮ್ಮಿಗೆ ನಿದ್ದೆ ಬರುತ್ತಿದೆ ಎಂದು ಹೇಳಿ ತಟ್ಟುತ್ತಿದ್ದಳು. ಆದರೆ ರಜತ್ ಎಲ್ಲಿ ಕೇಳಬೇಕು. ಅವನು ಹಾಲಿನ ಬಾಟ್ಲನ್ನು ಬಿಸಾಡಿ ಒಮ್ಮೆ ಶಾರದಾಳನ್ನು ಒದ್ದರೆ ಇನ್ನೊಮ್ಮೆ ರಾಜೇಶ್ನನ್ನು ಒದೆಯುತ್ತಿದ್ದನು. ರಾಜೇಶ್ ಸುಸ್ತಾಗಿ ಬಂದಿದ್ದರಿಂದ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದನು. ಆದರೆ ಶಾರದಾಳಿಗೆ ನಿದ್ದೆ ಮಾಡಲು ಬಿಡಲಿಲ್ಲ. ಅವಳು ರಜತ್ ಸಾಕು ಮಾಡು, ಅವಳು ಸಿಡುಕಿನಿಂದ ಹೇಳಿದಳು. ಅವನ ಕೈಗೆ ಮೊಬೈಲ್ ಕೊಟ್ಟಳು. ಅವನು ಮೊಬೈಲ್ ಒಂದು ಕಡೆ ಬಿಸಾಡಿ ಜೋರಾಗಿ ಅಳುತ್ತಿದ್ದನು. ಕೊನೆಗೆ ಬೆಳಿಗ್ಗೆ 8 ಗಂಟೆಗೆ ಅವನು ಸುಸ್ತಾಗಿ ನಿದ್ದೆ ಹೋದನು. ಶಾರದಾ ಕೂಡ ಮಲಗಿಕೊಂಡಳು. ಮಲಗಿ 10 ನಿಮಿಷ ಕೂಡ ಆಗಿರಲಿಲ್ಲ. ಹಾಲಿನವರ ಕಾಲಿಂಗ್ ಬೆಲ್ ಶಬ್ದ ಅವಳನ್ನು ಎಬ್ಬಿಸಿತು. ಈಗ ಯಾರು? ಅವಳು ಸಿಡುಕುತ್ತಾ ಎದ್ದಳು. ಅವಳು ಹಾಲನ್ನು ತೆಗೆದುಕೊಂಡಳು. ಬಿಸಿ ಮಾಡಲು ಒಲೆಯ ಮೇಲೆ ಇಟ್ಟು ಪುನಃ ಕೋಣೆಗೆ ಬಂದು ಮಲಗಿಕೊಂಡಳು. ಸ್ವಲ್ಪ ನಿದ್ದೆ ಹತ್ತಿತ್ತು. ಇಷ್ಟರಲ್ಲಿ ಕೆಲಸದವರು ಕಾಲಿಂಗ್ ಬೆಲ್ ಶಬ್ದ ಮಾಡಿದರು. ಹೊರಗೆ ಬಂದು ಅಡುಗೆ ಕೋಣೆಗೆ ಹೋಗಿ ನೋಡಿದಳು. ಹಾಲು ಪೂರ್ತಿ ಉಕ್ಕಿ ಚೆಲ್ಲಿ ಹೋಗಿತ್ತು. ಅಯ್ಯೋ ದೇವರೇ! ಅವಳು ತಲೆ ಹಿಡಿದುಕೊಂಡಳು. ಇದೂ ಹೋಯಿತು. ಶಾರದಾ ಗೊಣಗಿದಳು. ಕೆಲಸದವಳಿಗೆ ಎಲ್ಲ ಸ್ವಚ್ಛ ಮಾಡೋ ಕೆಲಸ ಒಪ್ಪಿಸಿದಳು. ಈಗ ಅವಳ ಹೊಟ್ಟೆ ಹಸಿವಾಗುತ್ತಿತ್ತು. ಅಡುಗೆ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ. ಅವಳಿಗೆ ಅಡುಗೆ ಮಾಡುವ ಮನಸ್ಸು ಇರಲಿಲ್ಲ. ಅವಳು ಬಿಸ್ಕೆಟ್ ತಿಂದು ನೀರು ಕುಡಿದಳು. ಅಷ್ಟರಲ್ಲೇ ರಜತ್ ಪುನಃ ಎದ್ದನು. ಅವಳ ತಲೆನೋವು ಇನ್ನೂ ಜಾಸ್ತಿಯಾಯಿತು. ರಾಜೇಶ್ ಎದ್ದೇಳು, ಅವಳು ಸಿಟ್ಟಿನಿಂದ ಅವನನ್ನು ಅಲುಗಾಡಿಸಿದಳು. ನೋಡು, ರಜತ್ನನ್ನು ಸುಧಾರಿಸು, ನಾನು ಸುಸ್ತಾಗಿ ಹೋಗಿದ್ದೇನೆ. ಅವನು ನಿಧಾನಕ್ಕೆ ಕಣ್ಣು ಬಿಡುತ್ತಾ ಹೇಳಿದನು. ನಾನು ಸುಸ್ತಾಗಿ ಹೋಗಿದ್ದೇನೆ. 2 ದಿನದಿಂದ ನಿದ್ದೆ ಮಾಡಿಲ್ಲ. ರಾತ್ರಿ ಕೂಡ ಲೇಟಾಗಿ ಮನೆಗೆ ಬಂದಿದ್ದೇನೆ. ನೀನೇ ಸುಧಾರಿಸು. ಶಾರದಾಳ ಕೋಪ ಮುಗಿಲು ಮುಟ್ಟಿತ್ತು. ಹೌದು ಸರಿ, ಎಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತೇನೆ. ಅಮ್ಮ 1 ದಿನ ಹೊರಗೆ ಹೋಗಿದ್ದಾರೆ. ನನಗೆ ಎಲ್ಲ ಆಪತ್ತು ಬಂದು ಆವರಿಸಿದೆ. ಅವಳು ಕಿರುಚಿದಳು. ಆದರೆ ರಾಜೇಶ್ ಪುನಃ ನಿದ್ದೆಯಲ್ಲಿ ಕಳೆದು ಹೋದನು. ಆ ಕಡೆ ನಾಗವೇಣಿ ಸ್ನೇಹಿತೆಯರೊಂದಿಗೆ ಬೃಂದಾವನದ ಮೆಟ್ಟಿಲು ಹತ್ತುತ್ತಿದ್ದರು. ಸ್ನೇಹಿತೆಯರ ತಮಾಷೆ, ಭಜನೆಯ ಇಂಪಾದ ಧ್ವನಿ ಅವರ ಕಿವಿಗೆ ಹಬ್ಬ ಆಗಿತ್ತು. ಅವರು ಶ್ರೀಕೃಷ್ಣನ ಎದುರು ನಿಂತು ಭಕ್ತಿಯಿಂದ ಕಣ್ಣು ಮುಚ್ಚಿದರು. ಅವರ ಮನಸ್ಸಿಗೆ ಒಂದು ಹೇಳಲಾರದ ನೆಮ್ಮದಿ ಸಿಕ್ಕಿತ್ತು. ಆದರೆ ಈ ಕಡೆ ಅವರ ಮನೆ ಯಾವುದೇ ಯುದ್ಧ ಕ್ಷೇತ್ರಕ್ಕೂ ಕಡಿಮೆ ಇರಲಿಲ್ಲ. ಮಗುವಿಗೆ ಗಂಜಿ ಮಾಡಿಕೊಡುವಾಗ ಶಾರದಾಳ ದೃಷ್ಟಿ ಮಗುವಿನ ಕೊಳಕು ಬಟ್ಟೆಯ ಮೇಲೆ ಬಿದ್ದಿತ್ತು. ಅಯ್ಯೋ, ಅರ್ಧ ದಿನ ಕಳೆದು ಹೋಯಿತು. ನಾನು ಇಲ್ಲಿಯವರೆಗೂ ಮಗುವಿನ ಬಟ್ಟೆ ಬದಲಾಯಿಸಲಿಲ್ಲ. ಅವಳಿಗೆ ಅವಳೇ ಹೇಳಿಕೊಂಡಳು. ಅವಳು ಕೂಡ ಬೆಳಿಗ್ಗೆಯಿಂದ ಸ್ನಾನ ಮಾಡಿರಲಿಲ್ಲ. ಅವಳು ಮನೆಯ ಒಳಗೆ ಸುತ್ತಲೂ ಕಣ್ಣಾಡಿಸಿದಳು. 4 ಕಡೆ ಒಂದಲ್ಲ ಒಂದು ವಸ್ತು ಬಿದ್ದಿತ್ತು. ಸ್ವಲ್ಪ ಸಮಯದಲ್ಲಿ ರಾಜೇಶ್ ಕೂಡ ಎದ್ದೇಳುತ್ತಾನೆ. ಅವನು ಕೂಡ ತಿಂಡಿ ಕೇಳುತ್ತಾನೆ. ಅವಳ ಹೊಟ್ಟೆ ಕೂಡ ಹಸಿವಿನಿಂದ ಕಂಗೆಟ್ಟಿತ್ತು. ಅವಳು ಮೊಬೈಲ್ ಎತ್ತಿಕೊಂಡಳು. ತಿಂಡಿಗೆ ಆರ್ಡರ್ ಕೊಟ್ಟಳು. ಸ್ವಲ್ಪವಾದರೂ ಸಮಾಧಾನ ಸಿಗುತ್ತದೆ ಎಂದುಕೊಂಡಳು. ತಿಂಡಿ ತಿಂದು ಶಾರದಾ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಂಡಳು. ಆದರೆ ಕೆಲಸ ಮುಗಿಯುವ ಸೂಚನೆಯೇ ಕಾಣಿಸಲಿಲ್ಲ. ಬಟ್ಟೆ ಒಗೆಯುವುದು, ರಜತ್ನನ್ನು ನೋಡಿಕೊಳ್ಳುವುದು, ಮನೆಯಲ್ಲಿ ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಸಾಮಾನುಗಳನ್ನು ಜೋಡಿಸುವುದರಲ್ಲಿ ಅವಳ ದಿನ ಕಳೆದು ಹೋಯಿತು. ಅವಳಿಗೆ ಗೊತ್ತೇ ಆಗಲಿಲ್ಲ. ಮನಸ್ಸಿನಲ್ಲಿ ಬಡಬಡಿಸಿದಳು, ಅಮ್ಮಾಜಿ ಬಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಕೊನೆಯ ಪಕ್ಷ ಮಗುವನ್ನಾದರೂ ಸುಧಾರಿಸುತ್ತಾರೆ. ಗಡಿಯಾರದ ಮುಳ್ಳು ರಾತ್ರಿ ಸಮಯದತ್ತ ಹೋಗುತ್ತಿತ್ತು. ಆದರೆ ನಾಗವೇಣಿಯವರ ಯಾವುದೇ ಸುಳಿವು ಇರಲಿಲ್ಲ. ಶಾರದಾ ಫೋನ್ ಎತ್ತಿಕೊಂಡು ಅವರ ನಂಬರಿಗೆ ಡಯಲ್ ಮಾಡಿದಳು. 1 ಬಾರಿ, 2 ಬಾರಿ, 3 ಬಾರಿ ರಿಂಗ್ ಆಗುತ್ತಿತ್ತು. ಆದರೆ ಫೋನ್ ರಿಸೀವ್ ಮಾಡುತ್ತಿರಲಿಲ್ಲ. ಇದರ ನಡುವೆ ಶಾರದಾಳ ಅಮ್ಮನ ಕಾಲ್ ಪದೇ ಪದೇ ಬರುತ್ತಿತ್ತು. ಆದರೆ ಶಾರದಾಳಿಗೆ ದೈನಂದಿನ ದೂರುಗಳನ್ನು ಅಮ್ಮನಲ್ಲಿ ಹೇಳಿಕೊಳ್ಳಲು ಸಮಯ ಇರಲಿಲ್ಲ. ಅವಳು ಅಮ್ಮನ ಫೋನನ್ನು ಇಗ್ನೋರ್ ಮಾಡಿದಳು. ಈಗ ಅಮ್ಮನಿಗೆ ನಾನು ಏನು ಹೇಳುವುದು? ಅವಳು ಗಲಿಬಿಲಿಗೊಂಡಳು. ಅಡುಗೆ ಮಾಡಲು ಅಡುಗೆ ಕೋಣೆಗೆ ಹೋದಳು. ಅಷ್ಟರಲ್ಲಿ ರಜತ್ ಪುನಃ ಅಳಲು ಶುರು ಮಾಡಿದನು. ಅವಳ ಹಸಿವು, ಅವಳ ಸುಸ್ತು ಅವಳನ್ನು ಕಂಗೆಡಿಸಿತು. ಕೋಪದಿಂದ ಅವಳು ಇನ್ನೊಮ್ಮೆ ನಾಗವೇಣಿಯವರ ಮೊಬೈಲ್ಗೆ ಫೋನ್ ಮಾಡಿದಳು. ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಇವಳ ಕೋಪ ಮುಗಿಲು ಮುಟ್ಟಿತ್ತು. ರಜತ್ ಈಗಲೂ ಅಳುತ್ತಿದ್ದನು. ಅವಳು ಕಿರುಚಿದಳು. ಅತಿಯಾಯಿತು ಇವನದು ಎನ್ನುತ್ತಾ ಬಂದು ಅವನಿಗೆ ಜೋರಾಗಿ ಹೊಡೆದಳು.
ಅವನ ಅಳು ಪೂರ್ತಿ ಮನೆ ಆವರಿಸಿತ್ತು. ಇಷ್ಟರಲ್ಲಿ ರಾಜೇಶ್ ಓಡುತ್ತಾ ಬಂದನು. ಇದೇನಿದು ಶಾರದಾ, ನೀನು ಚಿಕ್ಕ ಮಗುವಿಗೆ ಹೊಡೆಯುತ್ತಿದ್ದೀಯಾ? ಅವಳ ಧ್ವನಿಯಲ್ಲಿ ಸುಸ್ತು, ಕೋಪ ಇತ್ತು. ಮತ್ತೆ ನಾನೇನು ಮಾಡಲಿ ರಾಜೇಶ್? ಅವಳ ಮುಖ ಕೋಪ ಮತ್ತು ಸುಸ್ತಿನಿಂದ ಕೆಂಪಾಗಿತ್ತು. ನಿನ್ನ ಅಮ್ಮ ಯೋಚನೆ ಮಾಡದೆ ಸುತ್ತಾಡಲು ಹೋಗಿದ್ದಾರೆ. ಇಲ್ಲಿಯವರೆಗೆ ಯಾವುದೇ ಸುಳಿವಿಲ್ಲ. ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡುತ್ತಿಲ್ಲ. ಮತ್ತೆ ನಿಮಗೆ ನನ್ನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ನಾನು ಏನು ಯೋಚನೆ ಮಾಡಿದ್ದೆ ಮತ್ತು ಇಲ್ಲಿ ಏನು ನಡೆಯುತ್ತಿದೆ? ನನ್ನ ಪೂರ್ತಿ ರವಿವಾರದ ರಜೆ ಹಾಳಾಗಿ ಹೋಯಿತು. ಅವಳು ಕಿರುಚಿಕೊಳ್ಳುತ್ತಾ ತಲೆ ಹಿಡಿದು ಕುಳಿತುಕೊಂಡಳು. ಅಷ್ಟರಲ್ಲಿ ಅವಳ ಅಮ್ಮ ಪುನಃ ಕಾಲ್ ಮಾಡಿದರು. ಅವಳು ತಟ್ಟನೆ ಫೋನ್ ಎತ್ತಿಕೊಂಡು ಕಿರುಚಿದಳು. ಏನಮ್ಮ, ಯಾಕೆ ಪದೇ ಪದೇ ಕಾಲ್ ಮಾಡುತ್ತಿರುವಿರಿ? ನನಗೆ ಟೈಮ್ ಇಲ್ಲ. ನೀವು ಪದೇ ಪದೇ ಕಾಲ್ ಮಾಡುತ್ತಿದ್ದರೆ ನಾನು ಮೊದಲೇ ಬೇಸತ್ತು ಹೋಗಿದ್ದೇನೆ. ನೀವು ಪುನಃ ಫೋನ್ ಮಾಡಬೇಡಿ. ಶಾರದಾ ಕಾಲ್ ಕಟ್ ಮಾಡಿದಳು. ಕೋಣೆಯಿಂದ ಧ್ವನಿ ಕೇಳಿಸಿತ್ತು. ಶಾರದಾ, ಮಗುವಿಗೆ ತಿನ್ನಲು ಕೊಡು. ಅವನಿಗೆ ಹಸಿದಿರಬಹುದು, ಅದಕ್ಕೆ ಅಳುತ್ತಿದ್ದಾನೆ. ಅವನು ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ಸುಮ್ಮನಾಗಿಸಲು ಪ್ರಯತ್ನಿಸುತ್ತಿದ್ದನು. ಶಾರದಾ ಕೋಪದಿಂದ ಅಡುಗೆ ಮನೆಗೆ ಹೋಗಿ ನೋಡಿದಳು. ಅಲ್ಲಿ ಏನು ತಿಂಡಿ ತಯಾರಿರಲಿಲ್ಲ. ಅವಳು ಪುನಃ ನಾಗವೇಣಿಯವರಿಗೆ ಫೋನ್ ಮಾಡಿದಳು. ಅವರು ರಿಸೀವ್ ಮಾಡಲಿಲ್ಲ. ಅವಳಿಗೆ ತಲೆ ಕೆಟ್ಟು ಹೋದಂತಾಯಿತು. ಸಂಜೆ ವೇಳೆಗೆ ಬಂದು ತಲುಪುತ್ತೇನೆ ಎಂದು ಹೇಳಿದರು. ಈಗ ರಾತ್ರಿ 10 ಗಂಟೆ ಆಯಿತು. ಆದರೆ ನಿಮ್ಮ ಅಮ್ಮನ ಸುಳಿವೇ ಇಲ್ಲ. ಅವಳು ರಾಜೇಶ್ ಮೇಲೆ ಕೂಗಾಡಿದಳು. ಅವನು ಶಾಂತವಾಗಿ ಹೇಳಿದನು, ಅರೇ ಏನಾಯ್ತೀಗ? ಮನೆ ಅಂದ ಮೇಲೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತದೆ. ಇಷ್ಟಕ್ಕೆ ನೀನು ಕೂಗಾಡಬೇಡ. ಶಾರದಾಳ ಕಿವಿಗೆ ಈ ಶಬ್ದ ಶೂಲದಂತೆ ಚುಚ್ಚಿತ್ತು. ಇದು ಅದೇ ಶಬ್ದವಾಗಿತ್ತು ಯಾವಾಗಲೂ ಅವಳು ನಾಗವೇಣಿಯವರಿಗೆ ಹೇಳುತ್ತಿದ್ದಿದ್ದು, ಸ್ವಲ್ಪ ಕೆಲಸ. ಈ ಕ್ಷಣ ಅವಳಿಗೆ ಮೊದಲ ಸಲ ಅರ್ಥವಾಗಿತ್ತು. ಅವಳು ಯಾವುದನ್ನು ಸ್ವಲ್ಪ ಕೆಲಸ ಅಂದುಕೊಂಡಿದ್ದಳು, ಅದು ಈಗ ಅವಳಿಗೆ ಭಾರಿ ಹೊರೆಯಾಗಿ ಕಾಣಿಸಿತು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮಗುವನ್ನು ಸುಧಾರಿಸುವುದು, ಅಡುಗೆ ಮಾಡುವುದು, ಮನೆ ಸ್ವಚ್ಛ ಮಾಡುವ ಇನ್ನು ಚಿಕ್ಕ ಪುಟ್ಟ ಜವಾಬ್ದಾರಿಗಳು. ಇದನ್ನೆಲ್ಲ ನಾಗವೇಣಿಯವರು ಪ್ರತಿದಿನ ಯಾವುದೇ ದೂರುಗಳಿಲ್ಲದೆ ಮಾಡುತ್ತಿದ್ದರು. ಆದರೆ ಇಂದು ಶಾರದಾಳ ಧೈರ್ಯ ಒಂದೇ ದಿನದಲ್ಲಿ ಕುಗ್ಗಿ ಹೋಗಿತ್ತು. ಅವಳ ಕೋಪ, ಅವಳ ದಣಿವು, ರಜತ್ನ ಅಳು, ಅವಳಿಗೆ ನಾಗವೇಣಿಯವರ ಜೀವನದ ಒಂದು ದೃಶ್ಯ ಕಾಣಿಸಿತ್ತು. ಅಲ್ಲಿ ನಾಗವೇಣಿಯವರು ಬೃಂದಾವನದಲ್ಲಿ ತಮ್ಮ ಸ್ನೇಹಿತೆಯರೊಂದಿಗೆ ಮಂದಿರದ ಹೊರಗೆ ಕುಳಿತಿದ್ದರು. ಮೊಬೈಲಿನ ಸ್ಕ್ರೀನ್ ಮೇಲೆ ಶಾರದಾಳ ಕೆಲವು ಮಿಸ್ ಕಾಲ್ ಕಾಣಿಸಿದವು. ಮಧುರ ಕೇಳಿದರು, ನಾಗವೇಣಿ, ಶಾರದಾಳ ಕಾಲ್ ಯಾಕೆ ರಿಸೀವ್ ಮಾಡುತ್ತಿಲ್ಲ? ಏನಾದರೂ ಅರ್ಜೆಂಟ್ ಕೆಲಸ ಇರಬಹುದು. ನಾಗವೇಣಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಮುಗುಳ್ನಗುತ್ತಾ ಹೇಳಿದರು, ಇಂತಹ ನೆಮ್ಮದಿಯ ಕ್ಷಣಗಳನ್ನು ಆನಂದಿಸುವುದಕ್ಕಿಂತ ನನಗೆ ಬೇರೆ ಯಾವುದೂ ಹೆಚ್ಚಿನದಲ್ಲ. ಬೃಂದಾವನದ 2 ದಿನದ ಯಾತ್ರೆ ನಾಗವೇಣಿಯವರಿಗೆ ಯಾವುದೇ ಸುಂದರ ಕನಸಿಗೂ ಕಡಿಮೆ ಇರಲಿಲ್ಲ. ಮಂದಿರದಲ್ಲಿ ಭಕ್ತಿಯ ವಾತಾವರಣ, ಗೆಳತಿಯರ ಜೊತೆ ಶ್ರೀಕೃಷ್ಣನ ದರ್ಶನದ ನಂತರ ಅವರಿಗೆ ಸಿಕ್ಕಿದ ಆನಂದ, ಶಾಂತಿ ಎಲ್ಲವೂ ಅವರ ಮನಸ್ಸಿಗೆ ಒಂದು ತಾಜಾತನ ನೀಡಿತ್ತು. ವಾಪಸ್ ಬರುವಾಗ ಅವರ ಗೆಳತಿಯರು 2 ತಿಂಗಳ ನಂತರ ಪುನಃ ಯಾತ್ರೆಗೆ ಹೋಗುವ ಯೋಜನೆ ರೂಪಿಸಿದ್ದರು. ನಾಗವೇಣಿಯವರು ಯೋಚನೆ ಮಾಡದೆ ಹೇಳಿದರು, ಹೌದು, ನಾನು ಮುಂದಿನ ಸಲವೂ ಬರುತ್ತೇನೆ. ಅವರ ಮಾತಿನಲ್ಲಿ ಆತ್ಮವಿಶ್ವಾಸವಿತ್ತು. ಅವರು ಮನಸ್ಸಿನಲ್ಲಿ ಯೋಚನೆ ಮಾಡಿದರು, ಮನೆ ಕೆಲಸದಿಂದ ವಿರಾಮ ತೆಗೆದುಕೊಳ್ಳಬಹುದು. ಬಸ್ಸಿನ ಕಿಟಕಿಯಿಂದ ಬರುವ ತಣ್ಣನೆಯ ಗಾಳಿ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಿತು. ಆದರೆ ಮನೆಗೆ ಬಂದು ನೋಡಿದರೆ ಮನೆಯ ದೃಶ್ಯವನ್ನು ನೋಡಿ ಅವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತು ಬಿಟ್ಟರು. ಪೂರ್ತಿ ಮನೆ ಚಂಡಮಾರುತ ಬೀಸಿದ ನಂತರ ಹೇಗಿರುತ್ತದೆ ಹಾಗೆ ಇತ್ತು. ಅಡುಗೆ ಮನೆಯಲ್ಲಿ ಪಾತ್ರೆಗಳ ರಾಶಿ, ಸೋಫಾ ಮೇಲೆ ಹಾಕಿದ ಬಟ್ಟೆಯ ಗುಡ್ಡೆ, ನೆಲದ ಮೇಲೆ ಬಿಸಾಡಿದ ಆಟಿಕೆ ಸಾಮಾನುಗಳು ಮತ್ತು ಅದರ ಮಧ್ಯದಲ್ಲಿ ಕೊಳೆಯಾಗಿರೋ ಬಟ್ಟೆಯಲ್ಲಿ ಮಲಗಿದ್ದ ರಜತ್ ಜೋರಾಗಿ ಅಳುತ್ತಿದ್ದನು. ಮತ್ತೆ ಶಾರದಾ ಹಾಸಿಗೆ ಮೇಲೆ ಮಲಗಿದ್ದಳು. ಅವಳು ಆಯಾಸದಿಂದ ಪೂರ್ತಿಯಾಗಿ ಸೊರಗಿ ಹೋಗಿದ್ದಳು. ನಾಗವೇಣಿಯವರ ಮನಸ್ಸು ಒಂದು ಕ್ಷಣ ಕರಗಿತು. ಆದರೆ ಮರುಕ್ಷಣವೇ ಅವರ ಮನಸ್ಸಿನಲ್ಲಿ ಕೋಪ ಉಕ್ಕಿತ್ತು. ಶಾರದಾಳಿಗೆ ನಿದ್ದೆಯಿಂದ ಎಚ್ಚರವಾಯಿತು. ಅವಳು ತಟ್ಟನೆ ಎದ್ದು ಕುಳಿತಳು ಮತ್ತು ನಾಗವೇಣಿಯವರನ್ನು ನೋಡುತ್ತಾ ಕಿರುಚಿದಳು, ಇದೇನು ಅಮ್ಮ, 1 ದಿನ ಎಂದು ಹೇಳಿ 2 ದಿನ ತೆಗೆದುಕೊಂಡ್ರೆ? ಒಬ್ಬಳೇ ಇಲ್ಲಿ ಹೇಗೆ ಸುಧಾರಿಸುತ್ತಾಳೆ ಎಂದು ಯೋಚನೆ ಕೂಡ ಮಾಡಲಿಲ್ಲ ನೀವು? ನಾಗವೇಣಿಯವರು ಉತ್ತರ ನೀಡಿದರು, ಯಾಕೆ ಮಗಳೇ, ನಿನಗೆ ಇಂದು ಸೋಮವಾರ ಕೂಡ ನಿಮ್ಮ ಶಾಲೆಯಲ್ಲಿ ರಜೆ ಇತ್ತಲ್ಲವೇ? ಆದರೂ ಏಕೆ ಇಷ್ಟು ಬೇಜಾರಾಗಿರುವೆ? ಮನೆಯಲ್ಲಿ ಇದ್ದು ಇಷ್ಟು ಕೆಲಸ ಕೂಡ ಮಾಡಲಾಗುವುದಿಲ್ಲವೇ? ಮತ್ತೆ ರಜತ್ ಚಿಕ್ಕ ಮಗು, ಅವನು ಎಷ್ಟು ತೊಂದರೆ ಕೊಡಲು ಸಾಧ್ಯ? ಅವರ ಮಾತು ಹಗುರವಾಗಿದ್ದರೂ ಅವರ ಕಣ್ಣಿನಲ್ಲಿ ಒಂದು ಬಲವಾದ ಉದ್ದೇಶ ಅಡಗಿತ್ತು. ಶಾರದಾ ತಡಬಡಿಸಿದಳು. ಅವಳು ಏನು ಹೇಳಲು ಪ್ರಯತ್ನಿಸಿದಳು, ಆದರೆ ಮಾತು ಗಂಟಲಲ್ಲಿ ಉಳಿದು ಹೋಯಿತು. ನಾಗವೇಣಿಯವರು ಮಗುವನ್ನು ಎತ್ತಿಕೊಂಡರು. ಅವರಿಗೆ ತಕ್ಷಣವೇ ಗೊತ್ತಾಯಿತು, ಮಗು ಕಕ್ಕಸ್ಸು ಮಾಡಿಕೊಂಡಿದೆ ಎಂದು. ಅವರು ಶಾರದಾಳ ಕಡೆ ನೋಡುತ್ತಾ ಹೇಳಿದರು, ಶಾರದಾ, ನಾನು ಇಲ್ಲದಿರುವಾಗ ನನ್ನ ಮೊಮ್ಮಗನ ಪರಿಸ್ಥಿತಿ ಹೇಗೆ ಮಾಡಿದ್ದೀಯಾ? ಕೊಳಕು ಬಟ್ಟೆಯಲ್ಲಿ ಕಕ್ಕಸ್ಸು ಮಾಡಿಕೊಂಡಿದ್ದಾನೆ ಮತ್ತು ನೀನು ಆರಾಮಾಗಿ ಮಲಗಿದ್ದೀಯಾ. ಮನೆ ನೋಡು, ಕಸ ಹರಡಿಕೊಂಡಿದೆ. ಮನೆ ಕೆಲಸದವಳು ಬಂದು ಸ್ವಚ್ಛ ಮಾಡಿ ಹೋಗಿರುತ್ತಾಳೆ. ಆದರೆ ನೀನು ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಇಡಲಿಲ್ಲ. ಪಾತ್ರೆ, ಬಟ್ಟೆ, ಆಟಿಕೆ ಸಾಮಾನುಗಳು ಎಲ್ಲ ಕಡೆ ಹರಡಿಕೊಂಡಿದೆ. ಮತ್ತೆ ನೀನು ದಿನಪೂರ್ತಿ ಮೊಬೈಲ್ ನೋಡುತ್ತಾ ಕುಳಿತೆಯಾ? ಶಾರದಾಳ ಮುಖ ನಾಚಿಕೆ ಮತ್ತು ಕೋಪದಿಂದ ಹೊಯ್ದಾಡುತ್ತಿತ್ತು.
ಅವಳು ತಕ್ಷಣವೇ ಹೇಳಿದಳು, ಸರಿ, ಅರ್ಥವಾಯಿತು ಅಮ್ಮ. ನೀವು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದೀರಿ ಅಲ್ಲವೇ? ನಾಗವೇಣಿ ಅವರು ದೀರ್ಘವಾದ ಉಸಿರು ತೆಗೆದುಕೊಂಡರು. ಅವರ ಕಣ್ಣಿನಲ್ಲಿ ನೋವು ಮತ್ತು ದೃಢತೆಯ ಮಿಶ್ರಣ ಇತ್ತು. ಸೇಡು ಅಲ್ಲ ಮಗಳೇ, ನಾನು ನಿನಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದೇನೆ. ನಾನು ದಿನಪೂರ್ತಿ ಮನೆಯಲ್ಲಿ ಏನು ಮಾಡುತ್ತಿದ್ದೇನೆ ಎಂದು. ನಿನಗೆ 2 ದಿನದ ಮಟ್ಟಿಗೆ ಸುಧಾರಿಸಿಕೊಂಡು ಹೋಗಲು ಎಷ್ಟು ಕಷ್ಟವಾಯಿತು. ಆದರೆ ನಾನು ಪ್ರತಿದಿನ ಇದನ್ನೆಲ್ಲ ಮಾಡುತ್ತೇನೆ. ಆದರೂ ಸಂಜೆ ನಿನ್ನ ಮಾತು ಕೇಳಿಸಿಕೊಳ್ಳಬೇಕು. ನಾನು ಮನುಷ್ಯಳಲ್ಲವೇ ಮಗಳೇ? ನನಗೂ ಸುಸ್ತಾಗುತ್ತದೆ. ಆದರೂ ನೀನು ಹೇಳುವೆ, ದಿನಪೂರ್ತಿ ಮನೆಯಲ್ಲಿ ಇದ್ದು ಏನು ಮಾಡುತ್ತೀರಿ? ಈಗ ಶಾರದಾಳ ಕಣ್ಣು ಒದ್ದೆಯಾದವು. ಅವಳು ತಲೆ ತಗ್ಗಿಸಿದಳು. ನಾಗವೇಣಿಯವರ ಪ್ರತಿಯೊಂದು ಮಾತು ಅವಳ ಮನಸ್ಸಿಗೆ ನಾಟಿತು. ಅವಳು ನೆನಪು ಮಾಡಿಕೊಂಡಳು, ತಾನು ಇಂದು ಕೆಲಸದ ಒತ್ತಡದಿಂದ ಮಗುವಿಗೆ ಹೊಡೆದಿರುವುದು ಮತ್ತು ರಾಜೇಶ್ ಜೊತೆ ಜಗಳ ಮಾಡಿರುವುದು. ಹಾಗೆ ಇಂದು ಪೂರ್ತಿ ದಿನ ಅಮ್ಮನ ಫೋನ್ ಕೂಡ ರಿಸೀವ್ ಮಾಡಲಾಗಲಿಲ್ಲ. 2 ದಿನದಲ್ಲಿ ಒಬ್ಬಳ ಹೋರಾಟದಿಂದ ಅವಳಿಗೆ ತನ್ನ ಆಯಾಸ, ಅಸಹಾಯಕತೆ ಕಾಣಿಸಿತು. ಆದರೆ ಅತ್ತೆ ಇದನ್ನು ಪ್ರತಿದಿನ ಯಾವುದೇ ದೂರುಗಳು ಹೇಳದೆ ನಿಭಾಯಿಸುತ್ತಾರೆ. ಅವಳು ಗದ್ಗದಿತಳಾದಳು. ಮೆಲ್ಲನೆ ಧ್ವನಿಯಲ್ಲಿ ಹೇಳಿದಳು, ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ತುಂಬ ನೋಯಿಸಿದ್ದೇನೆ. ನಾನೇ ಇದನ್ನೆಲ್ಲ ಮಾಡುವಾಗ ನನಗೆ ಇದರ ಕಷ್ಟ ಏನೆಂದು ಅರ್ಥವಾಯಿತು. ನನ್ನಿಂದ ತಪ್ಪಾಗಿದೆ. ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡಿ. ಈಗ ಇನ್ಮುಂದೆ ನಾನು ನಿಮಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ. ನಾಗವೇಣಿಯವರು ಒಂದು ಕ್ಷಣ ಶಾರದಾಳನ್ನು ನೋಡಿದರು. ನಂತರ ಮುಗುಳ್ನಗುತ್ತಾ ಹೇಳಿದರು, ಸರಿ ಮಗಳೇ, ನಾನು ಮಗುವನ್ನು ನೋಡಿಕೊಳ್ಳುತ್ತೇನೆ. ನೀನು ಹೋಗಿ ಅಡುಗೆ ಮಾಡು. ನನಗೆ ತುಂಬ ಹೊಟ್ಟೆ ಹಸಿವಾಗುತ್ತಿದೆ. ಈಗ ಅವರ ಮಾತಿನಲ್ಲಿ ಕೋಪ ಇರಲಿಲ್ಲ, ತಾಯಿಯ ಮಮತೆ ಇತ್ತು. ಶಾರದಾ ನೋಡಿದಳು. ಅಮ್ಮ ಮಗುವನ್ನು ಸಮಾಧಾನ ಮಾಡುತ್ತಾ ಪ್ರೀತಿಯಿಂದ ಕೊಳಕು ಬಟ್ಟೆ ತೆಗೆಯುತ್ತಿದ್ದರು ಮತ್ತು ರಜತ್ ಅವರ ಮಡಿಲಲ್ಲಿ ಶಾಂತನಾಗಿ ಅವರ ಸೀರೆಯ ಜೊತೆ ಆಟವಾಡುತ್ತಿದ್ದನು. ಅದನ್ನು ನೋಡಿ ಅವಳಿಗೆ ಒಂದು ರೀತಿಯ ನೆಮ್ಮದಿ ಅನಿಸಿತು. ಅವಳು ಅಡುಗೆ ಮನೆಗೆ ಹೋಗಿ ಆರಾಮಾಗಿ ಅಡುಗೆ ಮಾಡಿದಳು. ಅವಳಿಗೂ ಕೂಡ ಹಸಿವೆಯಾಗಿತ್ತು. ಇಂದು 2 ದಿನದ ನಂತರ ಶಾರದಾ ನೆಮ್ಮದಿಯಾಗಿ ಕುಳಿತು ಊಟ ಮಾಡಿದಳು. ಈ ದಿನದ ನಂತರ ಅವಳು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಅಡುಗೆ ಕೆಲಸದಲ್ಲಿ ಕೈ ಹಾಕುತ್ತಿದ್ದಳು. ಅವಳು ಬೆಳಿಗ್ಗೆ ತಿಂಡಿ ಮಾಡುವುದರ ಜೊತೆಗೆ ರಾತ್ರಿ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಈಗ ರಾತ್ರಿ ಅಡುಗೆ ಶಾರದಾಳೆ ಮಾಡುತ್ತಿದ್ದಳು ಮತ್ತು ಈಗ ನಾಗವೇಣಿಯವರು ತಮಗಾಗಿ ಸಮಯವನ್ನು ಮಾಡಿಕೊಳ್ಳುತ್ತಿದ್ದರು. ಗೆಳತಿಯರೊಂದಿಗೆ ಸತ್ಸಂಗಗಳಿಗೆ ಹೋಗುವುದು, ಮಾರ್ಕೆಟಿಗೆ ಹೋಗುವುದು ಮಾಡುತ್ತಿದ್ದರು. ಕೆಲವೊಮ್ಮೆ ಬಾಲ್ಕನಿಯಲ್ಲಿ ಕುಳಿತು ಚಹಾವನ್ನು ಆಸ್ವಾದಿಸುತ್ತಾ ತಮ್ಮ ನೆಚ್ಚಿನ ಸಂಗೀತವನ್ನು ಕೇಳುತ್ತಿದ್ದರು. ಸಂಬಂಧಗಳ ನಡುವಿನ ಅಂತರ ಈಗ ಪ್ರೀತಿ, ಮಮತೆಯಿಂದ, ತಿಳುವಳಿಕೆಯಿಂದ ತುಂಬುತ್ತಿತ್ತು. ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಈಗ ಪ್ರಾರಂಭವಾಗುತ್ತದೆ. ತಿಳುವಳಿಕೆ, ಆತ್ಮೀಯತೆ ಮತ್ತು ಶಾಂತಿಯುತ ಜೀವನದ ಆರಂಭ. ವೀಕ್ಷಕರೇ, ನಮ್ಮ ಈ ಕಥೆಯು ನಿಮಗೆ ಹೇಗೆ ಅನಿಸಿತು? ನಮ್ಮ ಕತೆ ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.